BPL ರೇಷನ್ ಕಾರ್ಡ್ದಾರರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್, ಹೊಸ ಅಪ್ಡೇಟ್, ಹೊಸ ರೂಲ್ಸ್ ಬಂದಿದೆ. ಈ ವಿಡಿಯೋನ ಬೇಗನೆ ಲೈಕ್ ಮಾಡಿ. ನಿಮ್ಮದು BPL ಕಾರ್ಡ್ ಇದ್ದರೆ BPL ಅಂತ ಕಮೆಂಟ್ ಮಾಡಿ, APL ಇದ್ದರೆ APL ಅಂತ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳಬೇಕಾಗುತ್ತೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಈಗ ತಾನೇ ಬಂದಿರುವ ಒಂದು ಮಾಹಿತಿ ಪ್ರಕಾರ ನೋಡೋದಾದ್ರೆ ದೊಡ್ಡ ಸುದ್ದಿ ಅಂತ ಹೇಳ್ಬೋದು. BPL ಕಾರ್ಡ್ದಾರರಿಗೆ ಇನ್ಮುಂದೆ ಹಣ ಬರಲ್ಲ ಮತ್ತು ಇಂಥವರ BPL ಕಾರ್ಡ್ಗಳು ರದ್ದಾಗುತ್ತೆ, ಅದು ಕೂಡ ಡಿಲೀಟ್ ಆಗುತ್ತೆ ಅಂತ ಮಾಹಿತಿ ಕೂಡ ಇಲ್ಲಿ ಬಂದಿರುವ ಮಾಹಿತಿ ಖಚಿತವಾಗಿದೆ. ಹೌದು, ಬಜೆಟ್ನಲ್ಲೂ ಕೂಡ ಇದರ ಬಗ್ಗೆ ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆ ಬಗ್ಗೆ ಬಂದಿರೋ ಬಿಗ್ ಅಪ್ಡೇಟ್ ನೋಡೋಣ. ಇದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಮಾಡ್ತಾ ಇರಿ ವಿಡಿಯೋನ, ಹಾಗೆ ವಿಡಿಯೋನ ಶೇರ್ ಮಾಡ್ತಾ ಇರಿ. ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಒತ್ತಿ. ಮತ್ತೆ ನಿಮ್ಮದು BPL ಕಾರ್ಡ್ ಇದ್ದರೆ BPL ಅಂತ ಕಮೆಂಟ್ ಮಾಡಿ, APL ಇದ್ದರೆ APL ಅಂತ ಕಮೆಂಟ್ ಮಾಡಿ, ಮರಿಬೇಡಿ ವೀಕ್ಷಕರೇ. ಬನ್ನಿ, ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕರ್ನಾಟಕ ಬಜೆಟ್ 2025ರ ಮುಖ್ಯಾಂಶದಲ್ಲಿ ಬಂದಿರೋ ಹಾಗೆ BPL ಕಾರ್ಡ್ದಾರರಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ 5 kg ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದ 5 kg ಅಕ್ಕಿ ಬದಲಾಗಿ DBT ಮೂಲಕ ಹಣ ಟ್ರಾನ್ಸ್ಫರ್ ಮಾಡಲಾಗ್ತಾ ಇತ್ತು. ನಿಮಗೆ ಗೊತ್ತಿದೆ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಲ್ಲಿ, ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ತಿಂಗಳು ವ್ಯಕ್ತಿಗೆ 10 kg ಅಕ್ಕಿ ಕೊಡೋದಾಗಿ ಘೋಷಣೆ ಮಾಡಿದ್ರು. ಇದರ ಪ್ರಕಾರ ಅಕ್ಕಿ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಸರ್ಕಾರ ಏನು ಮಾಡ್ತು, ಸಿದ್ದರಾಮಯ್ಯನವರು ಏನು ಮಾಡಿದ್ರು ಅಂದರೆ ಈ ಒಂದು BPL ಕಾರ್ಡ್ದಾರರಿಗೆ ಅಕ್ಕಿ ಬದಲಾಗಿ ಹಣ ಕೊಡಲು ಮುಂದಾದರು. ಇದರಿಂದ BPL ಕಾರ್ಡ್ದಾರರಿಗೆ ಪ್ರತಿ ತಿಂಗಳು ಹಣ ಬಂದು ಸೇರ್ತಾ ಇತ್ತು ಬ್ಯಾಂಕ್ ಖಾತೆಗೆ. ಆದರೆ ಇನ್ನು ಮುಂದೆ ಈ ಒಂದು ಹಣ ಬರಲ್ಲ. ಹೌದು, ಇದು ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಮಾರ್ಚ್ ತಿಂಗಳಿಂದಲೇ, ಇದೇ ತಿಂಗಳಿಂದಲೇ ಇದು ಜಾರಿ ಆಗ್ತಾ ಇದೆ ಅಂತಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು. ಅಂದರೆ BPL ಕಾರ್ಡ್ದಾರರಿಗೆ ಈಗ ಅಕ್ಕಿ ಸಿಗುತ್ತೆ. ಕೇಂದ್ರ ಸರ್ಕಾರದ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದ ಅಕ್ಕಿ ಕೂಡ ಸಿಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅಕ್ಕಿ ಬದಲಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ, ಅಕ್ಕಿ ಬದಲಾಗಿ ಹಣ ಸಿಗೋದಿಲ್ಲ. ಇದು ಖಚಿತವಾಗಿ ಬಂದಿರೋ ಮಾಹಿತಿ ಆಗಿರೋದ್ರಿಂದ ಇದು ಎಲ್ಲ BPL ಕಾರ್ಡ್ದಾರರಿಗೆ ನೀವು ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಕೂಡ ಮಾಡಿ. ತುಂಬ ಜನ ಅಕ್ಕಿ ಬೇಕು ಹಣ ಬೇಡ ಅಂತ ಹೇಳ್ತಾ ಇದ್ರು, ಕೆಲವೊಬ್ಬರು ಹಣ ಬೇಕು ಅಕ್ಕಿ ಬೇಡ ಅಂತ ಹೇಳ್ತಾ ಇದ್ರು. ಹೀಗಾಗಿ ಇದಕ್ಕೆ ಯಾವುದಕ್ಕೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊತಿಲ್ಲ. ಆದರೆ ಈಗ ಒಂದು ಹೊಸ ನಿರ್ಧಾರವನ್ನು ಮಾಡಲಾಗಿದೆ, ಹಣ ಕೊಡೋದಿಲ್ಲ. ಈಗ ಸರ್ಕಾರದ ಬಳಿ ಅಕ್ಕಿ ಇದೆ, ಹೀಗಾಗಿ ಅಕ್ಕಿಯನ್ನು ಕೊಡಲಾಗುತ್ತೆ. ಗ್ಯಾರಂಟಿಯಲ್ಲಿ ಏನು ಘೋಷಣೆ ಮಾಡಿದ್ವಿ ಅದರ ಪ್ರಕಾರ ನಡೆದುಕೊಳ್ತೀವಿ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಘೋಷಣೆ ಕೂಡ ಇಲ್ಲಿ ಮಾಡಿರುವಂಥದ್ದು. ಗ್ಯಾರಂಟಿ 5 ಯೋಜನೆಗಳನ್ನು ಕೂಡ ಕರ್ನಾಟಕದಲ್ಲಿ ಸಕ್ಸಸ್ಫುಲ್ಲಾಗಿ ಜಾರಿ ಮಾಡಿ, ಸಕ್ಸಸ್ಫುಲ್ಲಾಗಿ ಈ ಒಂದು ಯೋಜನೆಗಳನ್ನು ಕರ್ನಾಟಕದ ಜನರಿಗೆ ತಲುಪುವ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಆಗಿತ್ತು. ಹೀಗಾಗಿ ಈ ಒಂದು ತೊಂದರೆ ಈಗ ನಿವಾರಿಸಲಾಗಿದೆ. ಹೀಗಾಗಿ BPL ಕಾರ್ಡ್ದಾರರಿಗೆ ಈಗ ಅಕ್ಕಿ ಬದಲಾಗಿ ಹಣ ಟ್ರಾನ್ಸ್ಫರ್ ಮಾಡೋದಿಲ್ಲ, DBT ಮೂಲಕ ಹಣ ಸಿಗೋದಿಲ್ಲ. ಮಾರ್ಚ್ ತಿಂಗಳಿಂದ BPL ಕಾರ್ಡ್ದಾರರಿಗೆ ಅಕ್ಕಿಯನ್ನು ಕೊಡ್ತೀವಿ, 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಒಂದು ಘೋಷಣೆಯನ್ನು ಇಲ್ಲಿ ಮಾಡಿರುವುದು ಒಂದು ಬಿಗ್ ಅಪ್ಡೇಟ್. ಮತ್ತೆ ಯಾರಾದರೂ ಕೇಂದ್ರ ಸರ್ಕಾರಿ, ರಾಜ್ಯ ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ ಹೊಂದಿದ್ರೆ ಅವರ ಕಾರ್ಡುಗಳನ್ನು ರದ್ದು ಮಾಡಲಾಗುತ್ತೆ. ಮತ್ತು ಯಾರು ತಮ್ಮ BPL ಕಾರ್ಡ್ಗಳನ್ನು ಸದುಪಯೋಗ ಪಡೆದುಕೊಂಡಿಲ್ಲ ಅದನ್ನು ಕೂಡ ರದ್ದು ಮಾಡಲಾಗುತ್ತೆ. ಮತ್ತೆ ಸ್ವಂತ ಮನೆ ಆಗಿರ್ಬೋದು, ಸ್ವಂತ ಬಿಸ್ನೆಸ್ ಇದ್ದವರು ಕೂಡ, ಮತ್ತು ಸ್ವಂತ ವ್ಯಾಪಾರ ಮಾಡೋರು ಮತ್ತು ಶ್ರೀಮಂತರು ಕೂಡ ಈ ಒಂದು BPL ಕಾರ್ಡ್ಗಳನ್ನು ಪಡೆದುಕೊಂಡಿದ್ದರು. ಅಂಥವರ BPL ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗುತ್ತೆ. ಟ್ಯಾಕ್ಸ್ ಪೇ ಮಾಡ್ತಾರೆ, ಯಾರ ಹೆಸರಲ್ಲಿ GST ಇರುತ್ತೆ ಅವರಿಗೂ ಕೂಡ ಈ ಒಂದು BPL ಕಾರ್ಡ್ ಸಿಗೋದಿಲ್ಲ, ಅವರಿಗೆ APL ಕಾರ್ಡ್ ಸಿಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿರುವಂಥದ್ದು. ಅಂಥವ್ರು ಏನಾದರೂ BPL ಕಾರ್ಡ್ ಹೊಂದಿದ್ರೆ ಅವರ ಕಾರ್ಡುಗಳನ್ನು ಬಂದ್ ಮಾಡ್ತೀವಿ ಅಂತ